ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಕ್ಸಾಕ್ಟ್ಲಿ ಪಕ್ಷದಲ್ಲಿ ನಾವು ಗಮನಿಸ್ತಾ ಇರೋದು ಹೊಳೆ ನರಸೀಪುರಕ್ಕೆ ಎಸ್ಐಟಿ ಅಧಿಕಾರಿಗಳ ಭೇಟಿ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅದರ ಲೈವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ. ಸಂತ್ರಸ್ತೆಯ ಜೊತೆಗೆ ಎಸ್ಐಟಿ ಅಧಿಕಾರಿಗಳ ಆಗಮನ ಸ್ಥಳ ಮಹಜರಿಗಾಗಿ. ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಇದರಲ್ಲಿ ಅತ್ಯಾಚಾರದ ಪ್ರಕರಣ. ಸ್ವತಃ ಹಾಸನದ ಜನಪ್ರತಿನಿಧಿಯೇ ಸಂತ್ರಸ್ತೆಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಅದೇ ಸಂತ್ರಸ್ತೆಯೇ ಬಂದು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತ ಹೇಳಿಕೆ ದೂರನ್ನ ದಾಖಲು ಮಾಡಿದ್ದಾರೆ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂತ್ರಸ್ತೆಯ ಜೊತೆಗೆ ಎಸ್ಐಟಿ ಅಧಿಕಾರಿಗಳ ಭೇಟಿ. ಸ್ಥಳ ಮಹಜರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಅಂದ್ರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ನಿವಾಸದಲ್ಲೇ ಈ ಕೃತ್ಯ ಎಸ್ಕಲಾಗಿದೆ ಅನ್ನೋದನ್ನ ಕೂಡ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಹಿನ್ನೆಲೆಯಲ್ಲಿ ಸಂತ್ರಸ್ತೆಯ ಜೊತೆಗೆ ಎಲ್ಲಿ ಯಾವಾಗ ಭೇಟಿಯಾಗಿದ್ದು, ಯಾವ ಸಂದರ್ಭದಲ್ಲಿ ಈ ರೀತಿ ನಿಮ್ಮ ಮೇಲೆ ಅತ್ಯಾಚಾರ ಆಯಿತು, ಆ ಕೃತ್ಯ ನಡೆದಿರುವಂತಹ ಸ್ಥಳ ಯಾವುದು, ಅದೆಲ್ಲದರ ಬಗ್ಗೆ ಕೂಡ ಸ್ಥಳ ಮಹಜರಿಗೆ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯ ಜೊತೆಗೂಡಿ ಆಗಮಿಸಿದ್ದಾರೆ ಸ್ಥಳಕ್ಕೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ನಿವಾಸ, ಅವರದ್ದೇ ನಿವಾಸದಲ್ಲಿ ಕೃತ್ಯ ಎಸ್ಕಲಾಗಿದೆ ಅಂತ ಸಂತ್ರಸ್ತೆ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳ ಭೇಟಿಯಾಗಿದೆ. ಬೆಳಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಮಾಹಿತಿ ಕೊಡ್ತಾ ಇತ್ತು. ಪೊಲೀಸರು ಕೂಡ ಸ್ಥಳೀಯ ಪೊಲೀಸರಿಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದಂತೆ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ರು. ಸ್ಥಳ ಮಹಜರಿಗೆ ಎಸ್ಐಟಿ ಅಧಿಕಾರಿಗಳ ಆಗಮನಕ್ಕಾಗಿ ಪೊಲೀಸರ ಸಿದ್ಧತೆ ಒಂದ್ ಕಡೆ ಆಗಿತ್ತು. ಬಿಗಿ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿತ್ತು. ಈಗ ಅದೆಲ್ಲದರ ಬೆನ್ನಿಗೆ ಎಸ್ಐಟಿ ಅಧಿಕಾರಿಗಳ ಭೇಟಿ. ಸಂತ್ರಸ್ತೆಯ ಜೊತೆಗೂಡಿ ಸ್ಥಳ ಮಹಜರು ಮಾಡೋದಕ್ಕೆ ಆಗಮಿಸಿರುವಂತಹ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ, ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಇಫ್ ಸಪೋಸ್ ಈ ಅತ್ಯಾಚಾರ ಪ್ರಕರಣದಲ್ಲಿ ಏನಾದರೂ ಒಂದಷ್ಟು ಮಹತ್ವದ ಸಾಕ್ಷಿಗಳು ಆ ಕೃತ್ಯ ನಡೆದಿರುವ ಸ್ಥಳದಲ್ಲಿ ಸಿಕ್ಕಿಬಿಟ್ರೆ ಸಹಜವಾಗಿ ಅದು ಪ್ರಜ್ವಲ್ ರೇವಣ್ಣ ಅವರಿಗೆ ಕಂಟಕ. ಆಲ್ರೆಡಿ ದೇಶ ಬಿಟ್ಟು ಹೋಗಿದ್ದಾರೆ. ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅವರ ಬಂಧನದ ಸಾಧ್ಯತೆ ಇದೆ. ಒಂದು ಕಡೆ ಲೈಂಗಿಕ ದೌರ್ಜನ್ಯದ ಪ್ರಕರಣ, ಮತ್ತೊಂದು ಕಡೆ ಅತ್ಯಾಚಾರದ ಪ್ರಕರಣ. ಸ್ವತಃ ಸಂತ್ರಸ್ತೆಯೇ ಈ ದೂರು ದಾಖಲು ಮಾಡಿರೋದು. ಬಹಳ ಶಾಕಿಂಗ್ ವಿಚಾರ ಅಂದ್ರೆ ಹಾಸನದ ಜನಪ್ರತಿನಿಧಿ ಕೂಡ ಹೌದು ಈ ಸಂತ್ರಸ್ತೆ. ಹಾಗಾಗಿ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಈ ಪ್ರಕರಣದಲ್ಲಿ. ಯಾವಾಗ್ಲೂ ಕೂಡ ಅಷ್ಟೇ, ಸಾಕ್ಷ್ಯಾಧಾರಗಳು ಈ ಸಂತ್ರಸ್ತೆಯರೇ ಬಂದು ಈಗ ಹೇಳಿಕೆ ದಾಖಲು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಈ ಪ್ರಕರಣದ ತೀವ್ರತೆ, ಗಂಭೀರತೆ ಹೆಚ್ಚಾಗ್ತಾ ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಸ್ಐಟಿ ಅಧಿಕಾರಿಗಳ ಭೇಟಿ ಸ್ಥಳಕ್ಕೆ ದೃಶ್ಯದಲ್ಲೂ